ನವಿಲು ಕುಣಿಯುತ್ತಿದೆ ನೋಡ. ನವಿಲಿನ ನರ್ತನಕ್ಕೆ ಮನಸೋತಿದೆ ಮನಸ್ಸು. ನವಿಲು ಕುಣಿಯುತ್ತಿದೆ ನೋಡ. ನವಿಲು ಕುಣಿಯುತ್ತಿದೆ, ನವಿಲು ಕುಣಿಯುತ್ತಿದೆ. ಹೀಗೆ ಯಕ್ಷರಂಗದಲ್ಲಿ ಕೂತು ಕಾಳಿಂಗ ನಾವಡರು ಹಾಡುತ್ತಿದ್ದರೆ ಕೇಳುಗರಿಗೆಲ್ಲ ಮೈ ಮನಸ್ಸುಗಳೆಲ್ಲ ಕಿವಿಯಾಗಿಸಿ ಅವರ ಆ ಧ್ವನಿಗೆ ಮೈ ಮರೆತು ತಲೆದೂಗುತ್ತಿದ್ದರು. ಕಲಾವಿದನಂತೂ ತನ್ಮಯತೆಯಿಂದ ಹೆಜ್ಜೆ ಹಾಕುತ್ತಿರುವುದನ್ನು ನೋಡುವುದೇ ಕಣ್ಣುಗಳಿಗೆ ಸಡಗರ. ಯಕ್ಷಗಾನದಲ್ಲಿ ಬರುವ ನವಿಲಿನ ಹಾಡಿಗೆ, ನೃತ್ಯಕ್ಕೆ ಮೈಮರೆತು ತಲೆದೂಗುವ ನಾವು ನೀವುಗಳು ನಮ್ಮ ಕಣ್ಣ ಮುಂದೆಯೇ ನಿಜವಾದ ನವಿಲು ಕುಣಿದಾಗ ಅದೆಷ್ಟು ಖುಷಿ ಪಡ್ತೀವಲ್ವಾ? ಇಲ್ಲೊಂದು ನವಿಲಿನ ನೃತ್ಯವನ್ನೊಮ್ಮೆ ನೋಡಿ. ಇದು ಅರಣ್ಯ ಅಧಿಕಾರಿಯೊಬ್ಬರ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿರುವ ವಿಡಿಯೋ. ಪ್ರಕೃತಿಯ ಸೌಂದರ್ಯವನ್ನ ನೋಡೋದಕ್ಕೆ ಈ ಎರಡು ಕಣ್ಣುಗಳು ಸಾಲದೋ ಎಂಬಂತಿದೆ ನವಿಲಿನ ಈ ನೃತ್ಯ. ಪ್ರಕೃತಿಯನ್ನ ಅಗೆದಷ್ಟು ಬಗೆದಷ್ಟು ವಿಸ್ಮಯತೆಗಳು ನಮಗೆ ಕಾಣಸಿಗುತ್ತವೆ. ಬಣ್ಣ ಬಣ್ಣದ ಹಕ್ಕಿಗಳ ರೆಕ್ಕೆಗಳಿಗೆ ಅಚ್ಚುಕಟ್ಟಾಗಿ ಬಣ್ಣವನ್ನ ತುಂಬಿದವರು ಯಾರು ಎಂಬ ಸೋಜಿಗ ನಮ್ಮನ್ನ ಕಾಡದೇ ಇರದು. ಯಾವ ನಿರ್ದೇಶಕನ ನಿರ್ದೇಶನವಿಲ್ಲದೆ ಈ ನವಿಲಿಗೆ ಇಷ್ಟು ಸುಂದರವಾದ ನೃತ್ಯವನ್ನ ಕಲಿಸಿಕೊಟ್ಟವರು ಯಾರು ಎಂಬ ಪ್ರಶ್ನೆಯೊಂದು ನಮ್ಮನ್ನ ಕಾಡದೇ ಇರದು. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ವನ್ಯಧಾಮದಲ್ಲಿ ಚಂದ್ರಂಪಳ್ಳಿ ಅರಣ್ಯ ಹಾಗೂ ತೋಟಗಾರಿಕಾ ಫಾರಂನ ಹಚ್ಚ ಹಸುರಿನ ನಡುವೆ ನವಿಲೊಂದು ಬಹಳ ಖುಷಿಯಿಂದ ಗರಿಬಿಚ್ಚಿ ನರ್ತನ ಮಾಡಿದ ಈ ದೃಶ್ಯವನ್ನೊಮ್ಮೆ ನೋಡೋದೇ ಮನಸ್ಸಿಗೆ ಆನಂದವನ್ನುಂಟು ಮಾಡುತ್ತದೆ ಅಲ್ವೇ? ಈ ನವಿಲು ಸಂಭ್ರಮದಿಂದ ಕುಣಿಯುತ್ತಿರಲು ಅಲ್ಲಿಯ ಉಪವಲಯ ಅರಣ್ಯಾಧಿಕಾರಿ ಸಿದ್ದಾರೂಢ ಹೆಕ್ಕುಂಡಿ ಅನ್ನೋರು ಈ ದೃಶ್ಯವನ್ನ ತಕ್ಷಣ ತಮ್ಮ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದಾರೆ. ಸಾಮಾನ್ಯವಾಗಿ ನವಿಲುಗಳು ಆಕಾಶದಲ್ಲಿ ಮೋಡ ಕಟ್ಟಿರಲು ಇನ್ನೇನು ಮಳೆ ಬರುತ್ತೆ ಎಂಬ ಸಂಭ್ರಮಕ್ಕೆ ತನ್ನ ಗರಿಯನ್ನ ಬಿಚ್ಚಿ ನೃತ್ಯ ಮಾಡುತ್ತೆ. ಹೌದು, ಈಗ ಮಳೆಗಾಲದ ಸಮಯ. ಆಕಾಶದ ತುಂಬೆಲ್ಲ ಮೋಡಗಳ ಸಮ್ಮಿಳಿತವಾದರೆ ಭೂಮಿ ಮೇಲೆ ನವಿಲಿನ ತಕ್ಕದೆ ಮಿತದ ಸಂಭ್ರಮ. ಇನ್ನು ನಮ್ಮ ಬಾಲ್ಯದ ಜೀವನವನ್ನ ಒಮ್ಮೆ ಮೆಲುಕು ಹಾಕಿದ್ರೆ ನಮ್ಮ ಪಾಠ ಪುಸ್ತಕದ ಸಂದು ಗೊಂದಿನಲ್ಲಿ ನವಿಲುಗರಿಯ ಒಂದು ಎಳೆ ಹಾಗೆ ಬೆಚ್ಚಗೆ ಮಲಗ್ತಾ ಇತ್ತಲ್ವೇ? ಕಾರಣ ನವಿಲುಗರಿ ಮರಿ ಹಾಕುತ್ತೆ ಎಂಬ ಆಸೆಯಿಂದ. ನವಿಲುಗರಿ ಮರಿ ಹಾಕಿದೆಯೇ ಎಂದು ದಿನ ಆ ಪುಸ್ತಕದ ಹಾಳೆಯನ್ನ ಮೆಲ್ಲನೆ ತೆರೆದು ನೋಡುವುದೇ ಖುಷಿ. ಆದರೆ ಬಾಲ್ಯ ಕಳೆದು ದೊಡ್ಡವರಾದ ಮೇಲೂ ಆ ಪುಸ್ತಕದ ಹಾಳೆಯಲ್ಲಿ ಕೊನೆಗೂ ನವಿಲುಗರಿ ಮರಿ ಹಾಕಲೇ ಇಲ್ಲ ಎಂಬ ನಿರಾಸೆ ಇಂದಿಗೂ ನಮ್ಮನ್ನ ಕಾಡುತ್ತಿದೆ. ಆದರೆ ಇತ್ತೀಚಿನ ಒಂದಷ್ಟು ಸರ್ಕಾರದ ನಿಯಮದ ಪ್ರಕಾರ ನವಿಲುಗರಿಯನ್ನ ಪುಸ್ತಕದ ಸಂದಿನಲ್ಲಿ ಇಡೋದು ಬಿಡಿ, ನಮ್ಮ ಮನೆಗಳಲ್ಲೂ ಇಡೋ ಹಾಗಿಲ್ಲ. ಇನ್ನು ನವಿಲಿಗೆ ಇನ್ನೊಂದು ಹೆಮ್ಮೆಯ ಗರಿ ಅಂದರೆ ಅದೇ ರಾಷ್ಟ್ರಪಕ್ಷಿ ಅನ್ನೋ ಹೆಮ್ಮೆ. ನನ್ನ ತಂಟೆಗೇನಾದ್ರೂ ಬಂದ್ರೆ ನಿಮಗ್ ಕಾದಿದೆ ಎಂಬ ಬಿಗುಮಾನ. ಇತ್ತೀಚೆಗಂತೂ ನವಿಲುಗಳು ಕಾಡು ಮೇಡುಗಳನ್ನ ಬಿಟ್ಟು ಊರು ಕೇರಿ ಸೇರಿಕೊಂಡಿದ್ದೇ ಹೆಚ್ಚು ಅನ್ಬಹುದು. ಇದಕ್ಕೆ ಕಾರಣನೂ ಇರಬಹುದೇನೋ. ನನ್ನನ್ನ ಈ ಮನುಷ್ಯರು ಏನು ಮಾಡೋದಕ್ಕೆ ಆಗಲ್ಲ ಎಂಬ ಬಂಡ ಧೈರ್ಯನೋ ಏನೋ. ಒಟ್ಟಿನಲ್ಲಿ ಹೊರಗಡೆ ಒಂದೇ ಸಮನೆ ಸುರಿಯುತ್ತಿರುವ ಪುನರ್ವಸು ಮಳೆಯಲ್ಲಿ ನವಿಲಿನ ನೃತ್ಯವನ್ನ ನೋಡುತ್ತಾ ಮತ್ತೊಮ್ಮೆ ಕಾಳಿಂಗ ನಾವಡರ ಹಾಡನ್ನ ಗುನುಗುತ್ತಾ ಮೆಲ್ಲನೆ ಸರಿದು ಹೋಗಲಿ ಅಲ್ವೇ? What's up is down, what's left is right.